नाशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम श्री गुरुभ्यो नमः। ओम अथातो ब्रह्म जिज्ञासा। ओम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ಮೋಸದಿಂದ ಪಾಂಡವರನ್ನು ಶಕುನಿ ತಾನು ಹೇಳಿದಾಗೆ ಕೇಳುವಂಥ ದಾಳಗಳನ್ನು ಉಪಯೋಗಿಸಿ ಮೋಸದಿಂದ ಏನು ಮಾಡ್ತಾನೆ, ಸೋಲಿಸ್ತಾನೆ. ಧರ್ಮರಾಜ ಎಲ್ಲವನ್ನೂ ಪಣಕ್ಕಿಟ್ಟ ಅಂತೇಳಿದ ಎಲ್ಲ ಸಂಪತ್ತನ್ನು ರಾಜ್ಯವನ್ನು ಮೊದಲೇ ಪಣಕ್ಕಿಟ್ಟು ಸೋತಿದ್ದಾನೆ. ಆನಂತರ ಎಲ್ಲ ತಮ್ಮಂದಿರನ್ನು ಸೋತ, ಆಮೇಲಿಂದ ದ್ರೌಪದಿಯನ್ನು ಸೋತ, ತನ್ನನ್ನು ತಾನು ಸೋತ ಅಂತ ಹೇಳುವಾಗ ಏನಾಗಿದೆ, ಬಹಳ ಒಂದು ಹೀನಾಯ ಪರಿಸ್ಥಿತಿ ಅಲ್ಲಿ ಬಂದು ಎದುರಾಗಿದೆ ಪಾಂಡವರಿಗೆ. ಯಾರೂ ಮಾತಾಡೋದಿಲ್ಲ, ಒಬ್ಬರೂ ಮಾತಾಡೋದಿಲ್ಲ. ಇದು ಅಧರ್ಮದಿಂದ ಸೋತದ್ದು ಅಂಥೇಳಿ ಯಾರಾದರೂ ಒಂದು ಹೇಳ್ತಾರ? ಯಾರೂ ಹೇಳೋದಿಲ್ಲ. ಇಷ್ಟಾಗುವಾಗ ದ್ರೌಪದಿಯನ್ನು ಕರ್ಕೊಂಡು ಬರಲಿಕ್ಕೆ ಆಜ್ಞೆ ಕೊಡ್ತಾನೆ. ಯಾರು ದುಶ್ಯಾಸನ ಅವಳನ್ನು ಕೇಶದಿಂದ ಎಳ್ಕೊಂಡು ಬರ್ತಾನೆ. ಸೊ ಎಳ್ಕೊಂಡು ಬಂದಾಗ ಅಂತೇಳಿದ್ರೆ ಇಂತಹ ಒಂದು ನಾಚಿಕೆ ಕೆಟ್ಟ ಒಂದು ವರ್ತನೆ ಮಾಡ್ತಾರೆ, ಅಂದರೆ ನೀಚತನದ ವರ್ತನೆ. ಆದರೂ ಯಾರೂ ಮಾತಾಡೋದಿಲ್ಲ. ಆಗ ಇದರ ಒಬ್ಬನೇ ಎದ್ದು ನಿಂತು ಹೇಳ್ತಾನೆ, ನೀವು ಮಾಡಿದ್ದು ಇದು ಸರ್ವತಾ ಇದು ಅಧರ್ಮ, ಇದು ಜಯ ಅಲ್ಲ, ಇದು ಅಧರ್ಮದಿಂದ ಗೆದ್ದದ್ದಕ್ಕೆ ಜಯ ಅಂತ ಹೇಳುವುದಿಲ್ಲ ಅಂತ ವಿದುರ ಹೇಳ್ತಾನೆ. ಆಗ ವಿಕರ್ಣ ಎದ್ದು ನಿಂತು ಏನೋ ಹೇಳ್ತಾನೆ, ವಿದುರ ಹೇಳಿದ್ದು ಸರಿ ಅಂತ. ಆದರೆ ಅದು ಅವನಿಗೇನು ನಿಷ್ಠೆ ಏನು ಇರಲಿಲ್ಲ, ಸುಮ್ಮನೆ ಡಂಬಾಚಾರಕ್ಕೆ ಹೇಳಿದ ಅಂತ ಅದು ಆಗ್ತದೆ. ಆ ನಂತರ ಕರ್ಣ ಅವನನ್ನು ಗದರಿಸಿ ಕೂಡಿಸ್ತಾನೆ. ಆಮೇಲಿಂದ ಏನಂತ ಹೇಳಿದ್ರೆ, ಭೀಮಸೇನನಿಗೆ ದ್ರೌಪದಿಯ ಆ ಹೀನಾಯ ಒಂದು ಸ್ಥಿತಿಯನ್ನು ನೋಡಿ ಬಹಳ ಬೇಜಾರಾಗಿ ಹೇಳ್ತಾನೆ, ಎಲ್ಲದಕ್ಕೂ ಕಾರಣ ಯಾರು? ಧರ್ಮರಾಜ, ಯುಧಿಷ್ಠಿರನೇ ಎಲ್ಲದಕ್ಕೆ ಕಾರಣ ಅಂತೇಳಿದ್ರೆ ತಿಳಿಗೇಡಿತನದ ವರ್ತನೆ ಆಗಿದೆ ಅಂತೇಳಿ ಸ್ವಲ್ಪನೂ ಒಂದು ಜವಾಬ್ದಾರಿಯುತವಾದ ವರ್ತನೆ ಮಾಡಿಲ್ಲ ಯಾರು ಅಂತೇಳ್ಕೊಂಡು. ಅಂತೇಳಿದರೆ ಯಾವ ಕೈಗಳಿಂದ ಈ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾನೋ ಆ ಕೈಗಳು ಸುಡಲು ಅರ್ಹವಾಗಿವೆ ಅಂತ ಭೀಮಸೇನ ಕಟುವಾದ ಮಾತಾಡಿದಾಗ ಅರ್ಜುನ ಅವನನ್ನು ತಡೀತಾನೆ. ಆಗ ಅರ್ಜುನನಿಗೆ ಹೇಳ್ತಾನೆ, ಇದು ಹೇಳಿದ್ದು ಮಾತ್ರ, ಮಾಡಲಿಕ್ಕೇನಿಲ್ಲ. ಯಾಕಂತೇಳಿದ್ರೆ ಜ್ಞಾನಿಗಳಿಗೆ ಮಾತಿನ ಪೆಟ್ಟು ಅಷ್ಟೇ ಸಾಕಾಗ್ತದೆ ಅವರಿಗೆ ಅಂತ ಹೇಳ್ತಾನೆ. ಸೊ ಈ ರೀತಿ ಪಾಂಡವರು ಹಾಗಾದರೆ ಒಬ್ರಿಗೊಬ್ಬರು ಹೊಡೆದಾಡಿಕೊಳ್ಳುವಂತಹ ಏನು ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ಆಗ ಕರ್ಣ ಏನು ತನ್ನ ಒಂದು ಅಸ್ತ್ರವನ್ನು ಉಪಯೋಗಿಸ್ತಾನೆ. ಹೇಳ್ತಾನೆ, ದ್ರೌಪದಿ, ನಿನಗೆ ಈಗ ಗಂಡ ಇಲ್ಲ, ಗಂಡ ಬೇಕಂತಾದರೆ ನಿನ್ನ ಒಡೆ ಯಾರೀಗ? ನೀನು ದಾಸಿ ಅಲ್ವಾ, ದುರ್ಯೋಧನ ಮನೆಗೆ ಬಾ ಅಂತೇಳ್ಕೊಂಡು ಬಹಳ ಅರ್ಥ ಇರುವಂತಹ ಬಹಳ ನೀಚತನದ ಏನು ಅಸಭ್ಯ ವರ್ತನೆಯನ್ನು ಕರ್ಣ ತೋರಿಸ್ತಾನೆ. ಅಂದರೆ ಇನ್ನೂ ಅವ್ರು ಏನು ಮಾಡಬೇಕಂತ ಹೇಳಿದರೆ, ಅವಮಾನ ಆದಲ್ಲಿ ಗಾಯ ಆಗಿದೆ, ದೊಡ್ಡ ಗಾಯ ಆಗಿದೆ, ಅದಕ್ಕೆ ಉಪ್ಪು ನೀರು ಸುರಿತಾನೆ ಕರ್ಣ. ಅಷ್ಟಾಗುವಾಗ ದುರ್ಯೋಧನ ಇದೇ ಸರಿಯಾದ ಒಂದು ಏನು ಇಷ್ಟು ಸರಿಯಾಗಿ ಇದಾಗಿದೆ, ಎಲ್ಲ ಕೂಡಿ ಬಂದಿದೆ ಅಂತೇಳಿದರೆ ಈಗ ಖಂಡಿತ ಹೊಡೆದಾಡ್ಕೊಳ್ತಾರೆ ಪಾಂಡವರು ಅಂತೇಳಿ. ಖಂಡಿತ ಹೊಡೆದಾಡ್ಕೊಳ್ತಾರಲ್ವ, ನಾನು ಹೊಡೆದಾಡ್ಕೊಳ್ಳುವಾಗೆ ಮಾಡಿಬಿಡ್ತೇನೆ ಅಂತ ಹೇಳ್ಕೊಂಡು ಏನು ಹೇಳ್ತಾನೆ, ಈಗ ನೀವು ಇದು ಎಲ್ಲದಕ್ಕೂ ಕಾರಣ ಯುಧಿಷ್ಠಿರ ಅಂತೇಳಿದರೆ ಭೀಮಸೇನ ಹೇಳಿದ್ದನ್ನು ಏನು ಮಾಡಿದ್ದಾನೆ, ಕಂಟಿನ್ಯೂ ಮಾಡ್ತಾನೆ. ಎಲ್ಲದಕ್ಕೂ ಕಾರಣ ಯುಧಿಷ್ಠಿರ, ನಾವ್ಯಾರೂ ಕಾರಣ ಅಲ್ಲ, ಇದಕ್ಕೆ ಯುಧಿಷ್ಠಿರ, ನಿಮ್ಮ ಪರಿಸ್ಥಿತಿಗೆ ನೀವೇ ಕಾರಣ ಅಂತ ಹೇಳುವ ರೀತಿಯಲ್ಲಿ ಎಲ್ಲದಕ್ಕೂ ಯುಧಿಷ್ಠಿರ ಕಾರಣ. ಸೊ ಎಲ್ಲದಕ್ಕೂ ಯುಧಿಷ್ಠಿರ ಕಾರಣ. ಆದ್ದರಿಂದ ನೀವೆಲ್ಲ ಒಟ್ಟಾಗಿ ಹೇಳಿ, ನಾವು ಯುಧಿಷ್ಠಿರನ ಮಾತನ್ನು ಇನ್ನು ಕೇಳುವುದಿಲ್ಲ, ಅವನನ್ನು ಬಹಿಷ್ಕರಿಸ್ತೇವೆ, ಅವನು ನಮಗಿನ್ನೂ ಪೂಜ್ಯನಲ್ಲ, ಅವ ನಮಗೆ ಇನ್ನೂ ಹಿರಿಯನಲ್ಲ, ಅವ ನಮಗೆ ಇನ್ನೂ ಅಣ್ಣ ಅಲ್ಲ ಅಂತ ನೀವೆಲ್ಲ ಒಟ್ಟಾಗಿ ಹೇಳಿ. ಇಲ್ಲ, ನೀವು ಒಟ್ಟಾಗಿ ಹೇಳಿಲ್ಲ, ಸರಿ ಭೀಮಾರ್ಜುನರು ಹೇಳಿ, ನಾವು ಅವನನ್ನು ಇನ್ನೂ ಪೂಜ್ಯ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ. ಸರಿ, ಅದು ಆಗೋದಿಲ್ಲ ಅಂದರೆ ಭೀಮಸೇನ ಒಬ್ಬ ಹೇಳಿದರೂ ಸಾಕು. ಯಾಕಂದರೆ ಕಣ್ಣಿರುವುದು ಭೀಮಸೇನನ ಮೇಲೆ.
ಭೀಮಸೇನನ ಬಲವನ್ನು ಏನು ಮಾಡಬೇಕು, ಏನಾದರೂ ಮಾಡಿ ಕುಂದಿಸಬೇಕು. ಯಾವತ್ತಿನವರೆಗೆ ಭೀಮಸೇನ ಇರ್ತಾನೋ ತನಗೆ ಜಯ ಸಾಧ್ಯನೇ ಇಲ್ಲ ಅಂತ ದುರ್ಯೋಧನನಿಗೆ ಗೊತ್ತು. ಅದಕ್ಕೋಸ್ಕರ ಹೇಳ್ತಾನೆ, ಭೀಮಸೇನ ಒಬ್ಬ ಹೇಳಿದರೂ ಸಾಕು, ನಾನಿನ್ನು ಅಣ್ಣನ ಮಾತನ್ನು ಕೇಳುವುದಿಲ್ಲ ಅಂತ. ಯಾವ ರೀತಿಯಲ್ಲಿ ಆದರೂ ಬಿಕ್ಕಟ್ಟು ಬರಬೇಕು, ಭೀಮಸೇನ ಆ ಪಾಂಡವರಿಂದ ಬೇರೆ ಆಗಬೇಕು. ಅಲ್ಲಿಗೆ ಭೀಮಸೇನನಿಗೂ ಬಲ ಇಲ್ಲ ಅಂತಾಗ್ತದೆ, ಪಾಂಡವರಿಗೂ ಬಲ ಇಲ್ಲ ಅಂತಾಗ್ತದೆ. ಇನ್ನು ಸೇಡು ತೀರಿಸಿಕೊಳ್ಳುವಂಥ ಮಾತೇ ಇಲ್ಲ ಅಂತೇಳಿದರೆ, ನಾನು ಶಾಶ್ವತವಾಗಿ ಹಸ್ತಿನಾವತಿ, ಇಂದ್ರಪ್ರಸ್ಥ ಎಲ್ಲದಕ್ಕೆ ತಾನೇ ರಾಜ್ಯ, ಇಡೀ ಎಲ್ಲ ಸಂಪತ್ತಿಗೂ ತಾನೇ ಒಡೆಯನಾಗಿ ಮೆರಿಬಹುದು ಅಂದರೆ ಅವರಿನ್ನು ಸೇಡು ತೀರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹೊಡೆದಾಡಿಕೊಳ್ಳಿ, ಇವರು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಅವರೇ ಸತ್ತು ಹೋಗಲಿ ಎಲ್ಲ ಅಂತ, ಒಬ್ಬರೊಬ್ಬರನ್ನು ಅವರೇ ಕೊಲ್ಲಲಿ ಅಂತ ಈ ರೀತಿ ಅಸ್ತ್ರವನ್ನು ಅವರ ಮಧ್ಯದಲ್ಲಿ ಭೇದ ಹುಟ್ಟಿಸಲಿಕ್ಕೆ ಏನು ಮಾಡ್ತಾನೆ, ಉಪಯೋಗಿಸ್ತಾನೆ. ಹೇಳ್ತಾನೆ, ಒಂದು ವೇಳೆ ನೀವು ಈ ರೀತಿ ಹೇಳಿದರೆ ಯುಧಿಷ್ಠಿರನನ್ನು ನಾವು ಇನ್ನು ಒಪ್ಪಿಕೊಳ್ಳೋದಿಲ್ಲ, ಅವ ನಮ್ಮ ಹಿರಿಯನಲ್ಲ ಅಂತ, ನಾನೀಗ ದ್ರೌಪದಿಯನ್ನು ಬಿಟ್ಟು ಬಿಡ್ತೇನೆ ಅಂತ. ಅಂದರೆ ದ್ರೌಪದಿಯ ಸ್ಥಿತಿ ಎಷ್ಟು ಹೀನಾಯವಾಗಿದೆ ಅಂತ ಆವಾಗ ಹೇಳ್ತಾನೆ ದುರ್ಯೋಧನ, ನಾನು ಬಿಟ್ಟು ಬಿಡ್ತೇನೆ ಅವಳನ್ನು ಈಗ ಅಂತೇಳಿದರೆ, ಅವಳನ್ನು ಮುಕ್ತಗೊಳಿಸ್ತೇನೆ, ಅವಳು ದಾಸಿ ಅಲ್ಲ ಅಂದರೆ. ಆದರೆ ನೀವು ಈಗ ಯುಧಿಷ್ಠಿರನ ಮಾತನ್ನು ಕೇಳುವುದಿಲ್ಲ ಅಂತ ಅವನಿಗೆ ಬಹಿಷ್ಕಾರ ನೀವು ಮಾಡಬೇಕು. ಅಟ್ಲೀಸ್ಟ್ ಭೀಮ ಒಬ್ಬ ಆದರೂ ಮಾಡಿದರೂ ಸಾಕು ಅಂತ, ಏನದು ಹೇಗಾದರೂ ಮಾಡಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು ಅಂತೇಳಿದರೆ, ಆಲ್ರೆಡಿ ಪರಿಸ್ಥಿತಿ ಹದಗೆಟ್ಟಿದೆ. ಪರಿಸ್ಥಿತಿ ಹದಗೆಟ್ಟಿರುವಾಗ ಬಿಕ್ಕಟ್ಟನ್ನು ತರಲಿಕ್ಕೆ ಸುಲಭ ಅಂಥೇಳಿ ಈ ರೀತಿ ದುರ್ಯೋಧನ ಕುತಂತ್ರವನ್ನು ಉಪಯೋಗಿಸ್ತಾನೆ. ಈಗ ಮುಂದೆ ಏನಾಗ್ತದೆ ನೋಡುವ ಎಲ್ಲರೇ. ಪೈಲರ್ ಇಲ್ವ ಇವತ್ತು? ಯಾರು ಹೇಳ್ತೀರಿ ಮತ್ತೆ? ಹಾಗಾದರೆ ಸುಲೋಚನಕ್ಕ ಎಲ್ಲಿದ್ದೀರಿ? ಬಿ ಎನ್ ಭಟ್ರು ಹೇಳಿದ್ರು ಆಗ್ತದೆ. ಬಿ ಎನ್ ಭಟ್ರೆ ಹೇಳ್ತೀರಿ? ಪಣ್ಣಿ ಸುಲೋಚನಕ್ಕ ಪಣ್ಣಿ. ಇತ್ಯುಕ್ತ ಊಚೆ ಪವಮಾನ ಸೂನು ಪೂಜ್ಯೋಸ್ಮಾಕಂ ಧರ್ಮಜಃ ಸಹಸ್ರಯೋನ ಗುರುಶ್ಚಾಹಂ ಅಖಿಲಾಂ ಯತೋ ಹಿ ಬಲಶ್ಚೇಷ್ಟಂ ಕ್ಷತ್ರಮಾಹುರ್ಮಹಾಂತಃ. ಈ ಪ್ರಕಾರ ಹೇಳಲ್ಪಟ್ಟ ವಾಯುಪುತ್ರನಾದ ಭೀಮಸೇನನು ಹೇಳಿದನು, ಧರ್ಮರಾಜನು ನಿಸ್ಸಂಶಯವಾಗಿ ನಮಗೆ ಪೂಜಾರ್ಹನೇ ಆಗಿರುತ್ತಾನೆ, ಸಂದೇಹವೇ ಇಲ್ಲ. ನಿಮಗೆಲ್ಲರಿಗೂ ನಾನೇ ಗುರುವಾಗಿರುತ್ತೇನೆ. ಹಾಗೆಂದರೆ ಮಹಾನುಭಾವರು ಜ್ಯೇಷ್ಠರಾದ ಕ್ಷತ್ರಿಯನನ್ನೇ ಗುರುವನ್ನಾಗಿ ಹೇಳುತ್ತಾರೆ ಅಂತ ಹೇಳ್ತಾರೆ. ಇತ್ಯುಕ್ತ ಊಚೆ ಪವಮಾನ ಸೂನು ಪೂಜ್ಯ ಅಸ್ಮಾಕಂ ಧರ್ಮಜಃ ಅಸಂಶಯೇನ ಗುರುಶ್ಚಾಹಂ ವಹ ಅಖಿಲಾನಾಂ ಯತೋ ಹಿ ಬಲಜ್ಯೇಷ್ಠಂ ಕ್ಷತ್ರಂ ಆಹುರ್ ಮಹಾಂತಃ. ದುರ್ಯೋಧನನಿಗೆ ಭೀಮಸೇನನ ಮೇಲೆ ಕಣ್ಣು. ಏನಾದರೂ ಮಾಡಿ ಭೀಮಸೇನನನ್ನು ಏನು ಮಾಡಬೇಕು, ಬಿಕ್ಕಟ್ಟು ತಂದು ಅವನನ್ನು ಮನೋಬಲ ಕುಂದಿಸಿ ಅಂತೇಳಿದರೆ, ಸೇಡು ತೀರಿಸಿಕೊಳ್ಳುವುದಿದ್ದರೆ ಭೀಮಸೇನ ಅಲ್ವಾ, ಅವನು ಸೇಡು ತೀರಿಸಿಕೊಳ್ಳದಾಗೆ ಮಾಡಬೇಕು ಅಂತ. ಆದರೆ ಕಲಿ ಅವತಾರ ಯಾರು? ದುರ್ಯೋಧನ. ಭೀಮಸೇನನಿಗೆ ವಾಯುದೇವರ ಅವತಾರ ಆದ್ದರಿಂದ ಕಲಿ ಪ್ರವೇಶ ಆಗಲೇ ಇಲ್ಲ. ಅರ್ಜುನನಿಗೆ ಕಲಿ ಪ್ರವೇಶ ಆಗಲೇ ಇಲ್ಲ. ಇವರು ಹೇಗೆ ಚೇಂಜ್ ಆಗ್ತಾರೆ? ಸೊ ಇತ್ಯುಕ್ತ ಊಚೆ, ಇಷ್ಟು ದುರ್ಯೋಧನ ಹೇಳಿದಾಗ ಕುತಂತ್ರದ ಮಾತನ್ನು, ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕಂತ. ಊಚೆ ಪವಮಾನ ಸೂನುಹು. ಪವಮಾನ ಅಂದರೆ ವಾಯುದೇವರು. ಪವಮಾನ 3 ಅವತಾರ ಯಾವುದೆಲ್ಲ? ಒಂದು ಹನುಮಂತ, ಭೀಮ, ಮಧ್ವಾಚಾರ್ಯರು 3 ಅವತಾರ ಇರುವಂಥ ಪವಮಾನ ಸೂನುಹು. ಇಲ್ಲಿ ಪವಮಾನ ಸೂನುಹು ಅಂತ ಹೇಳಿದ್ರೆ ಭೀಮ, ಮಹಾಭಾರತದಲ್ಲಿ ಭೀಮ, ರಾಮಾಯಣದಲ್ಲಿ ಹನುಮಂತ. ಸೊ ವೇದವ್ಯಾಸರಿಗೆ ಇವರು ಯಾರು? ಮಧ್ವಾಚಾರ್ಯರು. ಹೀಗೆ ಪವಮಾನ ಸೂನುಹು ಅಂತೇಳಿದರೆ ವಾಯುದೇವರ ಮಗ ಅಂದರೆ ಅವತಾರ ಭೀಮಸೇನ ಹೇಳ್ತಾನೆ ಯಾರಿಗೆ? ದುರ್ಯೋಧನನಿಗೆ. ಪೂಜ್ಯ ಅಸ್ಮಾಕಂ ಧರ್ಮಜಃ ಅಸಂಶಯೇನ. ಏನು ಹೇಳಿದಿ ನೀನು ನಿನಗೆ ಉತ್ತರ ಕೊಡ್ತೀನಿ. ಏನು ಉತ್ತರ ನಮ್ಮದು? ಅಸ್ಮಾಕಂ, ನಮಗೆ ಎಲ್ಲರಿಗೂ ಧರ್ಮಜ, ಯಮಧರ್ಮರಾಯನ ಮಗನಾದ ಯುಧಿಷ್ಠಿರನು ಅಸಂಶಯೇನ ಪೂಜ್ಯ. ಯಾವತ್ತು ನೀನು ನಿದ್ದೆಯಲ್ಲಿ, ಜೋರ್ ನಿದ್ದೆಯಲ್ಲಿ ಎಬ್ಬಿಸಿ ಕೇಳಿದರೂ ನಾವು ಏನು ಹೇಳ್ತೇವೆ? ಯುಧಿಷ್ಠಿರನೇ ಪೂಜ್ಯ.
ಯುಧಿಷ್ಠಿರನು ಪೂಜ್ಯ ಅಲ್ಲ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ. ಯಾವಾಗ ಬೇಕಾದರೂ ಕೇಳು, ನಮಗೆ ಅಸಂಶಯೇನ, ಸಂಶಯವೇ ಇಲ್ಲ ಇದರಲ್ಲಿ. ಏನದು? ಧರ್ಮಜಃ ಯುಧಿಷ್ಠಿರನು ಅಸ್ಮಾಕಂ ನಮಗೆ ಪೂಜ್ಯ, ಅವನು ಯಾವತ್ತಿದ್ರೂ ಪೂಜ್ಯನೇ. ಅಷ್ಟು ಹೇಳಿದ ಕೂಡಲೇ ಏನಾಗಿರ್ಬೋದು ದುರ್ಯೋಧನನಿಗೆ? ಏನು ಎದೆಗೆ ಚೂರಿ ಹಾಕಿದಾಗ ಆಗಿರ್ಬೋದು. ಅಂತೇಳಿದರೆ ಇಷ್ಟು ಮಾಡಿದ್ದು ವೇಸ್ಟ್ ಆಗಿ ಹೋಯಿತು, ವ್ಯರ್ಥ ಆಗಿ ಹೋಯಿತು. ಭೀಮಸೇನ ಹೇಳಿಬಿಡ್ತಾನೆ ಏನಂತ? ಸಂಶಯವೇ ಇಲ್ಲ, ನಿನಗೆ ಉತ್ತರ ಕೊಡ್ತೀನಿ. ನಮಗೆ ಧರ್ಮರಾಜ ಯುಧಿಷ್ಠಿರನು ನಮಗೆ ಅಸ್ಮಾಕಂ ಅಸಂಶಯೇನ ಪೂಜ್ಯ, ಸಂಶಯವೇ ಇಲ್ಲ, ಅವನು ಯಾವಾಗಿದ್ದರೂ ನಮಗೆ ಪೂಜ್ಯನೇ ಅವನು. ಗುರುಶ್ಚಾಹಂ, ಆಮೇಲೆ ಅಹಂ, ಆಮೇಲಿಂದ ಕೇಳ್ತೀರ ನೀವು, ನಿಮಗೆ ಹೇಳಬೇಕಾ? ಹೇಳ್ತೀನಿ. ನಾನಿದ್ದೇನಲ್ವ, ಅಹಂ ನಾನು, ಗುರುಶ್ಚ ವಹ ನಿಮ್ಮೆಲ್ಲರಿಗೆ, ವಹ ಅಖಿಲಾನಾಂ ಗುರು. ಆಮೇಲೆ ಧರ್ಮರಾಜ ನಮಗೆಲ್ರಿಗೂ ಗುರು ಆಯ್ತಲ್ಲ, ಆಮೇಲೆ ನಾನಿದ್ದೇನಲ್ವ ನಿಮ್ಮೆಲ್ಲರಿಗೂ ನಾನು ಗುರು ನಿಮಗೆ. ವಹ ಭೀಮಸೇನ ಹೇಳುವ ಮಾತು ಎಷ್ಟು ಒಂದು ಚಂದ ಇದೆ ನೋಡಿ. ಅಂದರೆ ನಿಮ್ಗೆ ಅನಿಸ್ಬೋದು, ಅರೆ ಯಾರಾದರೂ ಅವರನ್ನೇ ಅವರು ಗುರು ಅಂತ ಹೇಳ್ಕೊಳ್ತಾರಾ ಅಂತ. ಬಹಳ ಅರ್ಥ ಇದೆ ಇದರಲ್ಲಿ. ಏನಂತ ಹೇಳಿದ್ರೆ, ವಹ ನಿಮಗೆ, ಅಹಂ ನಾನು, ಅಖಿಲಾನಾಂ ವಹ ಅಖಿಲಾನಾಂ ನಿಮ್ಮ ಎಲ್ಲರಿಗೂ, ವಹ ಅಖಿಲಾನಾಂ ಯಥೋ ಏನಂತ ಹೇಳಿದರೆ ಅಹಂ ಗುರು, ನಿಮ್ಮೆಲ್ಲರಿಗೆ ನಾನೇ ಗುರು, ನಿಮ್ಮ ಎಲ್ಲರಿಗೆ ನಾನೇ ಗುರು. ಅಲ್ಲ ಹೌದು, ಒಂದು ಪ್ರಶ್ನೆ ಯಾಕೆ ಹಾಗೆ ಹೇಳಿದ್ದು ಅಂತ ಒಂದು, ಎರಡನೇದ್ದು ಹೇಗೆ ಗುರು ಆಗೋದು ಅಂತ ಯಾರಾದರೂ ಕ್ವಶನ್ ಹಾಕಿದರೆ, ಅದಕ್ಕೆ ಬಲಜ್ಯೇಷ್ಠಂ ನಿಮ್ಮ ಎಲ್ಲರಿಗಿಂತ ಜಾಸ್ತಿ ಬಲ ಇರುವವನು ನಾನು. ಆದ್ದರಿಂದ ಬಲಜ್ಯೇಷ್ಠಂ ಕ್ಷತ್ರಂ ಆಹುಹು ಮಹಾಂತಃ, ಕ್ಷತ್ರಿಯರಲ್ಲಿ ಮಹಾಂತ ಅಂತೇಳಿದರೆ ಮಹಾನ್ ಕ್ಷತ್ರಿಯ ಅಂತ ಯಾರಿಗೆ ಹೇಳೋದು ಅಂತ ಹೇಳಿದರೆ, ಯಾರಿಗೆ ಅತ್ಯಂತ ಬಲ ಇದೆಯೋ ಅವರಿಗೆ. ಸೊ ಆದ್ದರಿಂದ ಅತ್ಯಂತ ಬಲಿಷ್ಠನಾದ ನಾನು ನಿಮ್ಮ ಎಲ್ಲರಿಗೆ, ವಹ ಅಖಿಲಾನಾಂ, ಅಖಿಲಾನಾಂ ಅಂದರೆ ಎಲ್ಲರಿಗೂ ಕೂಡ, ನಿಖಿಲ ಅಖಿಲ ಸರ್ವಾನಾಂ ಎಲ್ಲ, ಸಕಲಾನಾಂ ಎಲ್ಲ ಒಂದೇ ಅರ್ಥ. ಸೊ ವಹ ಅಖಿಲಾನಾಂ ನಿಮ್ಮೆಲ್ಲರಿಗೂ, ಯಥೋ ಹೇಗೆ ಅಂತ ಹೇಳಿದರೆ ಅಹಂ ಗುರು. ಯಾಕೆ ನಾನು ಗುರು? ಬಲಜ್ಯೇಷ್ಠಂ ಎಲ್ಲರಿಗಿಂತ ಜಾಸ್ತಿ ಬಲಿಷ್ಠ ನಾನು. ಕ್ಷತ್ರಂ ಕ್ಷತ್ರಿಯರಿಗೆ ಮಹಾಂತಂ ಆಹುಹು ಕ್ಷತ್ರಿಯರಲ್ಲಿ ಮಹಾಂತಂ ಮಹಾನ್ ಮಹಾನ್ ಮಹಾಂತಂ ಮಹಾನ್ ಅಂತ ಹೇಳ್ಕೊಂಡು ಅತ್ಯಂತ ಶ್ರೇಷ್ಠ, ಅತ್ಯಂತ ಜ್ಯೇಷ್ಠ, ಅತ್ಯಂತ ಅಂತೇಳಿದ್ರೆ ಗುಣ ಇರುವವನು ಅಂತ ಯಾರನ್ನು ಹೇಳೋದು? ಯಾರ ಹತ್ರ ಜಾಸ್ತಿ ಬಲ ಇದೆಯೋ ಅವನನ್ನೇ ಜಾಸ್ತಿ ಗುಣವಂತ ಅಂತ ಹೇಳೋದು. ಆದ್ದರಿಂದ ನಿಮ್ಮೆಲ್ಲರಿಗೆ ಗುರು ನಾನು ಅಂಥೇಳಿದರೆ, ಯಾಕೆ ಹಾಗೆ ಹೇಳಿದ ಅಂಥೇಳಿದರೆ, ನಿಮ್ಮೆಲ್ಲರಿಗೆ ಗುರು ನಾನು, ನನಗೆ ಗುರು ಧರ್ಮರಾಜ ಅಂತ. ಯಾಕೆ? ಅಸ್ಮಾಕಂ ಪೂಜ್ಯ ಧರ್ಮಜ ಅಂತ ಹೇಳಿದ್ದಾನೆ ಮೊದಲೇ. ಅಂಥೇಳಿದರೆ ನಮಗೆಲ್ರಿಗೂ ಗುರು ಧರ್ಮರಾಜ, ಮತ್ತು ನೀವೆಲ್ಲ ಇದ್ದೀರಲ್ಲ ಖರ್ಚಿಗಳು, ಯೂದಲೆಸ್ಗಳು, ಸೊ ನಿಮಗೆಲ್ಲ ಗುರು ನಾನು ಅಂಥೇಳಿದರೆ, ನೀವು ಎಷ್ಟು ಜನ ಇದ್ದೀರಿ? 1000 ಜನ ಇದ್ದೀರಾ? ನಿಮಗೆಲ್ರಿಗೂ ಗುರು ನಾನು ಅಂಥೇಳಿದೆ. ನನಗೆ ಗುರು ಧರ್ಮರಾಯ. ಹಾಗಾದರೆ ಏನಾಯ್ತು ಈಗ ಅಂಥೇಳಿದೆ? ಏನು ಇವ ದುರ್ಯೋಧನ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದಾನೋ ಎಲ್ಲ ನೀರಿನಲ್ಲಿ ಹೋಮ ಆಗಿಬಿಡ್ತು ಅಂಥೇಳಿದೆ. ಭೀಮಸೇನ ಹೇಳಿಬಿಟ್ಟ, ನಿಮ್ಮೆಲ್ಲರಿಗೆ ನಾನು ಗುರು, ನನಗೆ ಧರ್ಮರಾಜ ಗುರು ಅಂಥೇಳಿದರೆ ಧರ್ಮರಾಜ ಎಲ್ಲರಿಗೂ ಗುರು ಅಂತ ಆಗೋಯ್ತು. ಧರ್ಮರಾಜ ಎಲ್ಲರಿಗೂ ಗುರು ಅಂಥೇಳಿದರೆ ಯಾರಿಗೆ ಗುರು ಹೌದು, ಯಾರಿಗೆ ಗುರು ಅಲ್ಲ ಇಂಥ ಇಲ್ಲವೇ ಇಲ್ಲ. ಧರ್ಮರಾಜ ಎಲ್ಲರಿಗೂ ಗುರು. ಸೊ ಈ ರೀತಿ ದುರ್ಯೋಧನ ಅಂಥೇಳಿದರೆ ಅದಕ್ಕೆ ಹೇಳಿದ್ದಾರೆ ಅವರು ಮಧ್ವಾಚಾರ್ಯರು ಪವಮಾನ ಸೂನುಹು. ಭೀಮಸೇನ ಅಂತ ಹೇಳಲಿಲ್ಲ, ವೃಕೋದರ ಅಂತೂ ಹೇಳಲಿಲ್ಲ, ಪವಮಾನ ಸೂನುಹು ಅಂತ ಡೈರೆಕ್ಟ್ ಹೇಳಿದರು. ವಾಯುಪುತ್ರ ಭೀಮಸೇನ, ವಾಯುದೇವರು ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠ, ಅತ್ಯಂತ ಜ್ಯೇಷ್ಠ, ಅತ್ಯಂತ ಗುಣವಂತರು, ಅತ್ಯಂತ ಜ್ಞಾನವಂತರು ಅಂತ ಹೇಳಿದ್ರೆ ನೀವು ಏನೆಲ್ಲ ಗುಣ ಇದೆಯೋ ಅಲ್ಲಿ ರಾಮಾಯಣದಲ್ಲಿ ಬರ್ತದೆ ನೋಡಿ, ಈ ಮಧ್ವವಿಜಯದಲ್ಲಿ ಬರೋದು. ಸೊ ಏನಂತ ಬರ್ತದೆ? ಆಂಜನೇಯನ ವಿಷಯ ಬರುವಾಗ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಗುಣಗಳಿವೆಯೋ ಆ ಎಲ್ಲ ಗುಣಗಳು
ಈ ಹನುಮಂತನಲ್ಲಿ ಇವೆ ಅಂತ. ಅದೇ ಹನುಮಂತ ಭೀಮಸೇನ ತಾನೇ. ಅಂದರೆ ಲೋಕದಲ್ಲಿ ಯಾವುದೆಲ್ಲ ಗುಣ ಉಂಟು, ಆ ಗುಣ ಔದಾರ್ಯ ಬೇಕಾ ನಿಮಗೆ, ಬಲ ಬೇಕಾ, ಶಕ್ತಿಯ ಅಥವಾ ಏನು ಜ್ಞಾನವ, ಏನು ನೀವು ಕೇಳಿ ಆ ಎಲ್ಲ ಗುಣಗಳು ಇರುವಂಥದ್ದು ಯಾರು? ವಿನಯ ಅಂತ ಬೇಕಾದರೆ ವಿನಯ. ಯಾವ ಗುಣ ಕೇಳಿದರೂ ಆ ಗುಣಗಳಿರುವುದು ವಾಯುಪುತ್ರ ಭೀಮಸೇನ. ಅದಕ್ಕೆ ಹೇಳಿದರು ಪವಮಾನ ಸೂನು. ಇವನು ಯಾರಂತ ತಿಳ್ಕೊಂಡಿದ್ದೀರಿ? ಅರೆ ದುರ್ಯೋಧನ, ನಿನ್ನ ದಪ್ಪ ತಲೆಗೆ ಅರ್ಥ ಆಗೋದಿಲ್ಲ. ಇವನು ಯಾರಂತ ಎಣಿಸ್ಕೊಂಡಿದ್ದಿ ನೀನು? ನೀನು ಯಾರನ್ನು? ಭೀಮಸೇನ. ನನ್ನ ಮಾತಿಗೆ ಇವನು ಮರಳಾಗ್ತಾನೆ, ಇವನನ್ನು ನಾನು ಬಿಕ್ಕಟ್ಟು ಸೃಷ್ಟಿಸಿಬಿಟ್ಟು ಇವನನ್ನು ತುಳಿತೇನೆ ಅಂತ ಯೋಚನೆ ಮಾಡಿದರೆ ನಿನ್ನ ತಲೆ ಮೇಲೆ ಕಾಲಿಡ್ತಾನೆ ಭೀಮಸೇನ. ಯಾಕಂದರೆ ಅವನು ವಾಯುಪುತ್ರ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಇತ್ಯುಕ್ತ ಊಚೆ, ಹೀಗೆ ದುರ್ಯೋಧನ ಅನ್ನಲು ಇತ್ಯುಕ್ತ ಪವಮಾನ ಸೂನು ಊಚೆ ಅಂದರೆ ವಾಯುಪುತ್ರ ಭೀಮಸೇನ ನುಡಿದ. ಊಚೆ ನುಡಿದ. ಏನಂತ ನುಡಿದ? ನೋಡಪ್ಪ ಏನು ದುರ್ಯೋಧನ, ನಮಗೆ ಯಾವಾಗ ಬೇಕಾದರೂ ಆಗಲಿ ಧರ್ಮರಾಜನೇ ಪೂಜ್ಯ, ಸಂಶಯವೇ ಇಲ್ಲ ನಮಗೆ. ಅಸ್ಮಾಕಂ ಧರ್ಮರಾಜ ಧರ್ಮಜಃ ಏನು ಪೂಜ್ಯ, ಪೂಜ್ಯನು ಏನು ಸಂಶಯನ ಅಥವಾ ಅಸಂಶಯ ಅಂತೇಳಿದ್ರೆ ಏನು? ಸಂಶಯವೇ ಇಲ್ಲ. ಆಮೇಲಿಂದ ನಾನು ನಿಮಗೆಲ್ಲರಿಗೂ ಗುರುವಾಗಿರುವೆನಲ್ಲವೇ? ನಿಮಗೆಲ್ಲರಿಗೆ ನಾನು ಗುರು. ಯಾಕೆ? ಬಲದಲ್ಲಿ ಹಿರಿಯನಾದವನೇ ಕ್ಷತ್ರಿಯರಲ್ಲಿ ಪೂಜ್ಯ ಅಂತ ಮಹಾಂತಂ ಆಹುಹು ಎಲ್ಲ ಜ್ಞಾನಿಗಳು ಹೇಳಿದ್ದಾರಲ್ವ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಪೂಜ್ಯ, ನನಗೆ ಧರ್ಮರಾಜ ಪೂಜ್ಯ. ಅಂದರೆ ಧರ್ಮರಾಜ ಎಲ್ಲರಿಗೂ ಪೂಜ್ಯ ಅಂತ ಆಗೋಯ್ತು. ನೀನೇನು ಮಾಡಿದ್ದಿ? ಧರ್ಮರಾಜ ಪೂಜ್ಯನಲ್ಲ ಅಂತ ಹೇಳಬೇಕಾ? ಒಬ್ಬ ಹೇಳಿದರೂ ಸಾಕಂತ ಹೇಳ್ತೀಯ? ಇಡೀ ಇಲ್ಲಿ ಇಷ್ಟು ಈ ರಾಜ್ಯ ಸಭೆಯಲ್ಲಿ ಎಷ್ಟು ಜನರಿದ್ದಾರೋ ಅವರಿಗೆ ಎಲ್ಲರಿಗೂ ಧರ್ಮರಾಜ ಪೂಜ್ಯನೇ ಅಂತ ಹೇಳಿಬಿಟ್ಟ. ಹೀಗೆ ದುರ್ಯೋಧನನ ಭೇದೋಪಾಯಕ್ಕೆ ಪ್ರತಿಯಾಗಿ ಪವನಸೂನು ಭೀಮನು ನುಡಿದ ಮಾತಿದು. ಇದರಂತೆ ಧರ್ಮರಾಜ ಭೀಮಾದಿ ಪಾಂಡವರಿಗೆ ಮಾತ್ರ ಅಲ್ಲದೆ ಅಲ್ಲಿ ನೆರೆದಿದ್ದ ಸಮಸ್ತರಿಗೂ ಪೂಜ್ಯನೇ ಆಗಿರುವನು ಎಂದು ಅರ್ಥ. ಇದನ್ನು ಭೀಮ ಸಮರ್ಥಿಸುವ ರೀತಿ ಅಪೂರ್ವವಾದದ್ದು. ಕ್ಷತ್ರಿಯರಲ್ಲಿ ಹಿರಿತನಕ್ಕೆ ಆಧಾರ ಅವರ ಬಲ. ಆದ್ದರಿಂದ ಭೀಮನಂಥ ಬಲಾಢ್ಯ ಇನ್ನೊಬ್ಬನಿಲ್ಲ. ಆದ್ದರಿಂದ ಅಲ್ಲಿರುವಂಥ ಎಲ್ಲರಿಗೂ ಭೀಮಸೇನ ಪೂಜ್ಯ. ಧರ್ಮರಾಜ ಭೀಮನಿಗೆ ಅಣ್ಣನಾದ್ದರಿಂದ ಸದಾ ಭೀಮಸೇನನಿಗೆ ಧರ್ಮರಾಜ ಪೂಜ್ಯ. ಆದ್ದರಿಂದ ಧರ್ಮರಾಜ ಎಲ್ಲರಿಗೂ ಪೂಜ್ಯ. ಇದು ಭೀಮಸೇನ ನೀಡಿದ ಅಪೂರ್ವ ಯುಕ್ತಿ. ಹೀಗೆ ದುರ್ಯೋಧನ ಪಾಂಡವರಲ್ಲಿ ಒಡಕು ಹುಟ್ಟಿಸಲೆಂದು ಆ ಮಾತನ್ನು ಆಡಿದರೆ ಭೀಮಸೇನ ಸಮಸ್ತರನ್ನು ಸದೆಬಡಿಯುವ ಅಸ್ತ್ರವನ್ನಾಗಿ ಅದನ್ನು ಉಪಯೋಗಿಸಿಕೊಳ್ತಾನೆ. ಯಾವ ಅಸ್ತ್ರವನ್ನು ದುರ್ಯೋಧನ ಉಪಯೋಗಿಸಿದ್ನೋ ಅದೇ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಅವನನ್ನು ಸಫಾಯಿ ಮಾಡಿಬಿಟ್ಟ. ಯಾರನ್ನು? ದುರ್ಯೋಧನನು. ಸೊ ಇದರಲ್ಲಿ ಭೀಮಸೇನನ ಮಹಾವಿವೇಕ ತೋರುವುದು. ಭೀಮ ತನ್ನ ಹಿರಿತನವನ್ನು ಸಾರಲು, ಹಾಗೆ ಏನಂತ ಹೇಳಿದ್ರೆ ಭೀಮ ಎಷ್ಟು ಹಿರಿಯ ಅಂತೇಳಿದರೆ ಅವನ ಬಲದ ವಿರುದ್ಧ ಯಾವ ದೇವೇಂದ್ರ ಬಂದರೂ ಕೂಡ ಏನು ಬದುಕಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಯುದೇವರ ಪವಮಾನಸೂನು ಭೀಮಸೇನ ಅತ್ಯಂತ ಬಲಿಷ್ಠ, ಅತ್ಯಂತ ಜ್ಞಾನದಲ್ಲಿ ಅತ್ಯಂತ ವೃದ್ಧ ಅಂತೇಳಿದರೆ ಜ್ಞಾನದಲ್ಲಿ ಆಗಲಿ, ಶಕ್ತಿಯಲ್ಲಿ ಆಗಲಿ, ಔದಾರ್ಯದಲ್ಲಾಗಲಿ, ವಿನಯದಲ್ಲಿ ಆಗಲಿ, ಭಕ್ತಿಯಲ್ಲಿ ಆಗಲಿ, ಭಕ್ತಿ ಅತ್ಯಂತ ಮುಖ್ಯ. ಭಕ್ತಿಯಲ್ಲಾಗಲಿ ಭೀಮಸೇನನನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಶ್ಲೋಕ ಇದು. ಸೊ ನೆಕ್ಸ್ಟ್ ಶ್ಲೋಕ ವೈಲರೇ. ವೈಲರಿಲ್ಲ, ಇವರು ಯಾರು? ಸುಲೋಚನಕ ಹೇಳಿ ನೆಕ್ಸ್ಟ್ ಶ್ಲೋಕ. ಬಲಜ್ಯೇಷ್ಠೇ ಯದಿವಹ 348 ಬಲಜ್ಯೇಷ್ಠೇ ಯದಿವಹ ಸಂಶಯ ಸ್ಯಾತ್ ಉತ್ತಿಷ್ಠದ್ವಂ ಸರ್ವ ಏವಾಧ್ಯ ವೀರಾಃ ಮೃಗ್ನಾಮಿ ವಹ ಪಾದತಲೇನ ಸರ್ವಾನ್ ಸಹಾನುಬಂಧನ್ ಯಶ್ಚ ಮಾಂ ಯೋದ್ದು ಕಾಮಃ. ಈಗ ಪುನಃ ಹೇಳ್ತಾನೆ ಭೀಮಸೇನ, ವೀರರೆಂದು ಅಭಿಮಾನವಿದ್ದವರೇ, ನನಗೆ ಬಲಜ್ಯೇಷ್ಠತ್ವ ವಿಷಯದಲ್ಲಿ ನಿಮಗೆ ಸಂಶಯವಿದ್ದರೆ ಅಂದರೆ ಹಾಗಾದರೆ ನೀವೆಲ್ಲರೂ ಸನ್ನದ್ಧರಾಗಿರಿ. ಬಂಧು ಬಾಂಧವರಿಂದ ಕೂಡಿರುವ ನಿಮ್ಮೆಲ್ಲರನ್ನು ಪಾದತಲದಿಂದ ಮರ್ದಿಸುವೆನು. ಯಾವ ಪುರುಷರು ನನ್ನೊಂದಿಗೆ ಯುದ್ಧ ಮಾಡಲಿಕ್ಕೆ ಇಚ್ಛೆ ಉಳ್ಳವನು ಆತನನ್ನು ಸಂಹರಿಸುವೆನು ಅಂತ ಹೇಳ್ತಾನೆ.
ಬಲಜ್ಯೇಷ್ಠ್ಯೇ ಯದಿವ ಸಂಶಯ ಸ್ಯಾತ್ ಉತ್ತಿಷ್ಠಧ್ವಂ ಸರ್ವ ಏವಾದ್ಯ ವೀರಾಹ. ನೋಡ್ಕೊಳ್ಳಿ ಅಲ್ಲಿ, ಬಲಜ್ಯೇಷ್ಠ್ಯೇ ಯದಿ ವಹ ಸಂಶಯ ಸ್ಯಾತ್. ತ್ ಅಲ್ಲಿ ತ್ ಹಾಕೊಂಡು ಕೂಡಲೇ ಇಲ್ಲಿ ದು ಇದ್ದದ್ರಲ್ಲಿ ತು ಹೋಯ್ತಲ್ವ, ಊ ಮಾತ್ರ ಉಳ್ಕೊಳ್ತು. ಉತ್ತಿಷ್ಠಧ್ವಂ ಸರ್ವ ಏವಾದ್ಯ ವೀರಾಹ. ಮೃದ್ನಾಮಿವಹ ಪಾದತಳೇನ ಸರ್ವಾನ್ ಸಹಾನುಬಂಧಾನ್ ಯಶ್ಚ ಮಾಂ ಯೋದ್ಧು ಕಾಮಃ. ಈಗ ಭೀಮಸೇನ ತನ್ನ ಬಲವನ್ನು ಕರೆಕ್ಟಾಗಿ ಸಮರ್ಪಕವಾಗಿ ಏನು ತೋರಿಸಿಕೊಳ್ತಾನೆ. ಏನಂತ ಹೇಳಿದ್ರೆ ಬಲಜ್ಯೇಷ್ಠ್ಯೇ. ಈಗ ನಾನು ಏನು ಹೇಳಿದೆ, ನಾನು ನಿಮ್ಮೆಲ್ಲರಿಗಿಂತ ಬಲದಲ್ಲಿ ಜ್ಯೇಷ್ಠ. ಭೀಮಸೇನ ಬಲದಲ್ಲಿ ಎಲ್ಲರಿಗಿಂತೂ ಹಿರಿಯ. ಸೊ ಅತಿ ಜಾಸ್ತಿ ಬಲ ಇರುವವನು ಯಾರು? ಭೀಮಸೇನ ಅಂತ ಹೇಳಿದೆ ಅಲ್ವಾ ನಾನು. ಬಲಜ್ಯೇಷ್ಠ್ಯೇ ಯದಿ ಒಂದು ವೇಳೆ ವಹ ನಿಮಗೆ ಸಂಶಯ ಸ್ಯಾತ್, ನಿಮಗೆ ಸಂಶಯ ಉಂಟು ಅಂತಾದರೆ ಉತ್ತಿಷ್ಠಧ್ವಂ ಎದ್ದೇಳಿ. ಯಾರಿಗೆ ಸಂಶಯ ಉಂಟು ಎದ್ದೇಳಿ, ಈಗಿಂದೀಗಲೇ ಎದ್ದೇಳಿ. ಉತ್ತಿಷ್ಠಧ್ವಂ ಸರ್ವ ಏವಾದ್ಯ ವೀರಾಹ. ಯಾರಿಗೆ? ಒಬ್ಬರಿಗಲ್ಲ, ತುಂಬ ಜನರಿಗಿದೆಯಾ ಸಂದೇಹ? ಎಲ್ಲ ಎದ್ದು ನಿಂತ್ಕೊಳ್ಳಿ. ಉತ್ತಿಷ್ಠಧ್ವಂ ಸರ್ವ ಏವಾದ್ಯ ವೀರಾಹ. ಯಾರೆಲ್ಲ ನಿಮಗೆ ವೀರರು, ತಮ್ಮನ್ನು ತಾವು ವೀರರು ಅಂತ ಯಾರಾದರೂ ನೀವು ತಿಳ್ಕೊಂಡಿದ್ದರೆ, ನಿಮಗೆ ಇಲ್ಲ ಭೀಮನಿಗಿಂತ ನಾನೇ ವೀರ ಅಂತ ಎದ್ದೇಳಿ. ಒಬ್ಬರಲ್ಲ, ಯಾರಿಗೆಲ್ಲ ಸಂಶಯ ಉಂಟ ಎಲ್ಲ ಎದ್ದೇಳಿ. ಮೃದ್ನಾಮಿ ವಹ, ಬನ್ನಿ ನನ್ನೊಟ್ಟಿಗೆ ಯುದ್ಧಕ್ಕೆ. ಮೃದ್ನಾಮಿ, ನಿಮ್ಮನ್ನು ತುಳಿದು ಈಗಲೇ ಮಣ್ಣು ಮಾಡ್ತೇನೆ. ಮೃತ್ ಅಂದರೆ ಮಣ್ಣು, ಮೃದ್ನಾಮಿ ಅಂದರೆ ನಿಮ್ಮನ್ನು ಈಗಿಂದೀಗಲೇ ಮಣ್ಣು ಮಾಡ್ತೇನೆ. ಅಂದರೆ ಭೀಮಸೇನನಿಗೆ ಎಷ್ಟು ಸಿಟ್ಟು ಬಂದಿದೆ, ಒಳಗಿಂದ ಒಳಗೆ ಆ ಬೆಂಕಿ ಹೇಗೆ ಉರಿತಾ ಇದೆ. ತನ್ನ ಹೆಂಡತಿ ದ್ರೌಪದಿಗೆ ಅವಮಾನ ಮಾಡಿದ್ದಾರೆ. ಸೊ ಇಡೀ ಎಲ್ಲ ಪಾಂಡವರಿಗೆ ದ್ಯೂತದಲ್ಲಿ ಮೋಸದಿಂದ ಗೆದ್ದು, ಅನ್ಯಾಯದಿಂದ ಗೆದ್ದು ಈ ರೀತಿ ಅವಮಾನ ಮಾಡಿದ್ದಾರೆ. ಈ ಬೆಂಕಿ ಒಳಗಿಂದ ಉರಿತಾ ಇದೆ. ಅದಕ್ಕೆ ಹೇಳ್ತಾನೆ, ನಿಮಗೆ ಸಂಶಯ ಇದ್ದರೆ ಈಗಲೇ ಬನ್ನಿ ನನ್ನೊಟ್ಟಿಗೆ ಹೋರಾಡಿ. ನಿಮ್ಮನ್ನು ನಾನು ತುಳಿದು ಪಾದ ತಳೇನ, ನನ್ನ ಪಾದದ ಅಡಿ, ಪಾದ ತಳೇನ ಸರ್ವಾನ್ ವಹ, ಯಾರಿಗೆಲ್ಲ ಸಂಶಯ ಉಂಟು ಸರ್ವಾನ್ ಎಲ್ಲ ಬಂದ್ಬಿಡಿ. ನಿಮಗೆ ಮೃದ್ನಾಮಿ, ನಿಮ್ಮನ್ನು ತುಳಿದು ನಿಮ್ಮನ್ನು ಏನು ಮಾಡ್ತೇನೆ? ಧೂಳು ಮಾಡಿಬಿಡ್ತೇನೆ. ತುಳಿದು ಅಪ್ಪಚ್ಚಿ ಮಾಡಿಬಿಡ್ತೇನೆ. ಮೃದ್ನಾಮಿ, ಮೃತ್ ಅಂದರೆ ಮಣ್ಣು ಮಾಡಿಬಿಡ್ತೇನೆ ನಿಮ್ಮನ್ನು ಈಗಲೇ ಅಂತೇಳಿದರೆ ಅಷ್ಟು ಸಿಟ್ಟಿದೆ. ಮೋಸಗಾರರಿಗೆ ಏನು ಮಾಡಬೇಕು? ಹಾಗೆ ತುಳಿದು ಅವರನ್ನು ಆ ಮೋಸಕ್ಕೆ ಅವರನ್ನು ಮಣ್ಣು ಮಾಡಬೇಕು ಅಂತ. ಸಹಾನುಬಂಧಾನ್, ನಿಮ್ಮ ಒಟ್ಟಿಗೆ ಯಾರಿಗೆಲ್ಲ ನಿಮ್ಮ ಪರಿವಾರ, ನಿಮ್ಮೊಟ್ಟಿಗೆ ನಿಮ್ಮ ಸಹಾಯಕ್ಕೆ ಬರುವವರು ಎಲ್ಲ ಬನ್ನಿ. ಎಷ್ಟು ಜನ ಬರ್ತೀರೋ ಬನ್ನಿ. ಸಹ ಅನುಬಂಧಾನ್, ಅನುಬಂಧ ಅಂದರೆ ಬಂಧು ಅಂದರೆ ನಿಮ್ಮ ಬಂಧುಗಳು, ಮಿತ್ರರು ಯಾರೆಲ್ಲ ನಿಮ್ಮ ಅಂತೇಳಿದರೆ ಹೌದೌದು ಏನಂದರೆ ಭೀಮನನ್ನು ನಾವು ವೀರ ಅಂತ ಒಪ್ಕೊಳ್ಳೋದಿಲ್ಲ, ಭೀಮ ಅತಿ ಬಲಿಷ್ಠ ಅಂತ ಒಪ್ಕೊಳ್ಳೋದಿಲ್ಲ ಅಂತ ನಿಮ್ಮ ಸಹಾಯಕ್ಕೆ ಇನ್ಯಾರೆಲ್ಲ ಇದ್ದಾರೋ ಎಲ್ಲರೂ ಬನ್ನಿ. ಸಹ ಅನುಬಂಧಾನ್ ಯಶ್ಚ ಮಾಂ ಯೋದ್ಧು ಕಾಮಃ. ಸೊ ಯಾರೊಟ್ಟಿಗೆ ಅಂದರೆ ಯಾರಿಗೆ ನನ್ನೊಟ್ಟಿಗೆ ಹೋರಾಡಿ ನನ್ನನ್ನು ಸೋಲಿಸಿ ತಾವೇ ವೀರರು ಅಂತ ನಿಮಗೆ ಏನು ಸಿದ್ಧ ಮಾಡಿಕೊಳ್ಬೇಕಂತ ಇದ್ದರೆ ಈಗಲೇ ಬಂದು ಹೋರಾಡಿಬಿಡಿ. ಯಾರು ವೀರರು ಅಂತ ಈಗಲೇ ಗೊತ್ತಾಗ್ತದೆ. ನಿಮ್ಮನ್ನು ಏನು ಮಾಡ್ತೇನೆ ಮಾತ್ರ, ನಾನು ನಿಮ್ಮನ್ನು ತುಳಿದು ಈಗ ಮಣ್ಣು ಮಾಡಿಬಿಡ್ತೇನೆ ಅಂತ ಭೀಮಸೇನ ಏನು ಮಾಡ್ತಾನೆ? ಘೋಷಣೆ ಮಾಡ್ತಾನೆ. ಅಂತೇಳಿದರೆ ಆ ಮೋಸಕ್ಕೆ ಎಷ್ಟು ಕಟುವಾದ ಮಾತಾಡಿದರೂ ಸಾಲದು ಅನ್ನುವಂತಹ ಸ್ಥಿತಿಗೆ ತಲುಪಿದ್ದಾನೆ ಭೀಮಸೇನ. ಸೊ ಹೀಗೆ ಬಲಜ್ಯೇಷ್ಠ್ಯೇ ಹೇಳ್ತಾನೆ, ನನ್ನ ಬಲದ ಜ್ಯೇಷ್ಠತನ ಅಂದರೆ ಹಿರಿಮೆ, ಅಲ್ಲೇ ನಾನೇ ಬಲಿಷ್ಠ ಅಂತ ಒಪ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಆಗ್ತದೆ. ಸಂಶಯ ಇದ್ದರೆ ಯದಿವಹ ಸಂಶಯ ಸ್ಯಾತ್, ಒಂದು ವೇಳೆ ಸಂಶಯ ಇದ್ದರೆ ನೀವೆಲ್ಲ ವೀರರಲ್ವಾ, ಬನ್ನಿ ನೀವೆಲ್ಲ ಈಗಲೇ ಎದ್ದು ಬನ್ನಿ. ಉತ್ತಿಷ್ಠಧ್ವಂ, ಉತ್ತಿಷ್ಠತು ಉಪವಿಶತು ಅಂದರೆ ಕೂತ್ಕೋ, ಉತ್ತಿಷ್ಠತು ಅಂದರೆ ಎದ್ದು ನಿಂತ್ಕೋ. ಸೊ ಉತ್ತಿಷ್ಠಧ್ವಂ, ನೀವೆಲ್ಲ ಎದ್ದು ನಿಂತ್ಕೊಳ್ಳಿ ಈಗಿಂದೀಗಲೇ ಯುದ್ಧಕ್ಕೆ ಬನ್ನಿ. ಬರುವಾಗ ಯಾರೊಟ್ಟಿಗೆ ಬರಬೇಕು? ನಿಮ್ಮನ್ನೆಲ್ಲ ನಿಮ್ಮ ಪರಿವಾರ ಸಮೇತ ಸಹ ಅನುಬಂಧಾನ್,
ಸೊ ನಿಮ್ಮ ಪರಿವಾರ ಎಲ್ಲ ಕಟ್ಕೊಂಡು ಬನ್ನಿ, ನಿಮಗೆ ಯಾರೆಲ್ಲ ಸಹಾಯಕರಿದ್ದಾರಾ ಎಲ್ಲ ಕಟ್ಕೊಂಡು ಬನ್ನಿ, ಎಲ್ಲರೂ ಒಟ್ಟಾಗಿ ನನ್ನೊಟ್ಟಿಗೆ ಒಬ್ಬನೇ ನಾನು ಯುದ್ಧ ಮಾಡ್ತೇನೆ, ನನ್ನೊಟ್ಟಿಗೆ ಹೋರಾಡಿ ನೀವು. ನಿಮ್ಮನ್ನು ಯಾರಿಗೆಲ್ಲ ನನ್ನೊಟ್ಟಿಗೆ ಯುದ್ಧ ಮಾಡಬೇಕು, ನಾನು ವೀರ ಅಲ್ಲ ಅಂತ ಯಾರಿಗೆಲ್ಲ ಸಂಶಯ ಇದೆ ಎಲ್ಲ ಬನ್ನಿ. ನನ್ನ ಅಂಗಾಲಿಂದ ಅಂದರೆ ಪಾದ ತಳೇನ, ಅಂಗಾಲು ಅಂಗೈ ಅಂತ ಹೇಳ್ತಾವಲ್ವ. ಸೊ ಅಂಗೈ ಅಂತ ಹೇಳಿದ ಹಾಗೆ ಅಂಗಾಲು, ನನ್ನ ಪಾದ ತಳದಿಂದ ನಿಮ್ಮನ್ನು ತುಳಿದು ಹೊಸಕಿ ಹಾಕ್ತೇನೆ, ನನ್ನನ್ನು ಎದುರಿಸುವವರು ಯಾರು ಇಲ್ಲಿ ಬನ್ನಿ ಅಂತ ಸವಾಲು ಹಾಕ್ತಾನೆ. ಈಗ ಇದರಲ್ಲಿ ಭೀಮನ ಅಗಾಧವಾದ ಬಲದ ಸ್ಪಷ್ಟ ಚಿತ್ರವನ್ನು ಇಲ್ಲಿ ಕಾಣಬಹುದು. ಸರ್ವರೂ ಒಟ್ಟಾಗಿ ಬಂದರೂ ಅವನು ಕಾಲಿಂದ ತುಳಿದು ಅವರನ್ನು ಮಣ್ಣು ಮಾಡಿಬಿಡ್ತೇನೆ, ಅಷ್ಟು ಬಲ ಭೀಮಸೇನನಲ್ಲಿದೆ, ಅವರನ್ನು ನಾಶ ಮಾಡಿಬಿಡ್ತೇನೆ ಅಂತ ಇದರ ಮುಖ್ಯಾಂಶ. ಇದು ಯಥಾರ್ಥವೇ ಆದದ್ದು ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಮಹಾಭಾರತ ಆದಾಗ ಆ ದುರ್ಯೋಧನನ 100 ಜನ, ಆ 100 ಜನವನ್ನು ಕೊಂದದ್ದು ಭೀಮಸೇನನೇ ಅನ್ನುವಂಥದ್ದು ಅತಿ ಪ್ರಾಮುಖ್ಯ. ಅಷ್ಟು ಜನ ಕೌರವರನ್ನು ಕೂಡ ಭೀಮಸೇನ ಒಬ್ಬನೇ ಕೊಂದಾಕಿದ್ದಾನೆ. ಇವತ್ತು 10 ಜನರನ್ನು ಕೊಂದಾಕಿದ, ಇವತ್ತು 15 ಜನ ದುರ್ಯೋಧನ ತಮ್ಮಂದಿರನ್ನು ಕೊಂದಾಕಿದ, ಇವತ್ತು 20 ಜನರನ್ನು ಕೊಂದಾಕಿದ, ಹೀಗೆ ಬರ್ತಾ ಇರ್ತದೆ ಮಹಾಭಾರತದಲ್ಲಿ. ಸೊ ಹೀಗೆ ಅಂತೇಳಿದರೆ ಭೀಮಸೇನನಿಗೆ ಎದುರಿಸುವಂಥ ಶಕ್ತಿ ಯಾರ ಹತ್ರವೂ ಇಲ್ಲ ಅನ್ನುವಂಥದ್ದು. ಯಾಕಂತೇಳಿದರೆ ಭೀಮಸೇನ ಭಗವಂತನ ಅತೀ ದೊಡ್ಡ ಭಕ್ತ ಅಂತೇಳಿದರೆ ಭಗವಂತನ ಪೂರ್ತಿ ಆ ಶ್ರೀಕೃಷ್ಣ, ಆ ಮಹಿಮಾನ್ವಿತ ಶ್ರೀಕೃಷ್ಣನ ಪೂರ್ಣ ಅನುಗ್ರಹ ಭೀಮಸೇನನಲ್ಲಿದೆ. ಮೊದಲೇ ಪೂರ್ತಿ ಶಕ್ತಿ ಇದೆ, ಅನುಗ್ರಹ ಬೇರೆ, ಭಗವಂತನ ಅನುಗ್ರಹ ಪೂರ್ತಿ ಇರುವಂಥ ಭೀಮಸೇನನನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಹೀಗೆ ಭೀಮಸೇನ ಸಾರಿದ್ದಾನೆ. ಸೊ ನೆಕ್ಸ್ಟ್ ಶ್ಲೋಕ ಸುಲೋಚನಕ. ಇತಿ ಬ್ರುವನ್ ಇತಿ ಬ್ರುವನ್ ಸಮುತ್ತಿಥೋ ನದನ್ ವೃಕೋದರೋ ಯದಾ ವಿಘೂರ್ಣಿತ ಸಭಾ ಕಿಲ ನಚಾಹ ಕಿಂಚನ. ಹೀಗೆ ಹೇಳುತ್ತಾ ಭೀಮಸೇನನು ಯಾವಾಗ ಗುಡುಗುತ್ತಾ ಎದ್ದು ನಿಂತಿರುವನೋ ಆಗ ಭೀತಿಗೊಂಡ ಸಭೆಯು ಭಯದಿಂದ ಏನನ್ನೂ ಹೇಳಲಿಲ್ಲ. ಇತಿ ಬ್ರುವನ್ ಸಮುತ್ಥಿತೋ ನದನ್ ವೃಕೋದರೋ ಯದಾ ವಿಘೂರ್ಣಿತ ಸಭಾಖಿಲ ಭಯಾತ್ ನ ಚಾಹ ಕಿಂಚನ. ಇತಿ ಬ್ರುವನ್, ಹೀಗೆ ಭೀಮಸೇನ ಗುಡುಗು ಅಂತ ಹೇಳಿದ್ರೆ ಇದು ಸಾಮಾನ್ಯದ ಗುಡುಗಲ್ಲ, ಇದು ಸಿಡಿಲು. ಇದು ಇತಿ ಬ್ರುವನ್, ಈ ರೀತಿ ಭೀಮಸೇನ ಘೋಷಣೆ ಮಾಡಲು, ಘರ್ಜಿಸಲು, ಸಿಂಹಗರ್ಜನೆ ಘರ್ಜಿಸಲು, ಸಮುತ್ತಿತೋ ಅಂತೇಳಿದರೆ ಹೀಗೆ ಅಂದು ಸಿಂಹನಾದ ಮಾಡ್ತಾ ಯಾರಿದ್ದಾರೆ ಬನ್ನಿ ಅಂತ ಎದ್ದು ನಿಂತುಕೊಂಡ ಭೀಮಸೇನ. ಸೊ ಸಮುತ್ತಿತ ಎದ್ದು ನಿಂತ ಭೀಮಸೇನ, ಯಾರಿದ್ದಾರೆ ಬನ್ನಿ ಅಂತ ಏನು ಮಾಡಿದ, ಪಾರ್ಶ್ವಗಳನ್ನು ಇದು ಮಾಡಿಕೊಂಡು ಕರ್ದ, ಬನ್ನಿ ಯಾರಿದ್ದೀರಿ ಅಂತ. ನದನ್, ಗರ್ಜನೆ ಮಾಡಲಿಕ್ಕೆ ಶುರು ಮಾಡಿದ ಅಂತೇಳಿದರೆ ಏನು ಆ ರೀತಿ ಸಿಟ್ಟು ಬಂದಿದೆ ಯಾರಿಗೆ, ವೃಕೋದರನಿಗೆ. ಒಳಗಿಂದ ಬೆಂಕಿ ಉರಿತಾ ಇದೆ, ಉದರದಲ್ಲಿರುವಂಥ ಬೆಂಕಿ. ಸೊ ಉರಿತಾ ಇದೆ ಅದು. ಆದ್ದರಿಂದ ಮೋಸದಿಂದ ಗೆದ್ದವರನ್ನು ಈಗ ಹೊಸಕಿ ಇವರನ್ನು ಮಣ್ಣು ಮಾಡಿಬಿಡ್ತೇನೆ ಅಂತೇಳಿ ಯಾವಾಗ ಹೀಗೆ ಭೀಮಸೇನನು ಗುಡುಗಿದನೋ ಆಗ ಘರ್ಜಿಸಿದನೋ, ಎದ್ದು ನಿಂತುಕೊಂಡು ಉತ್ತಿತ ಎದ್ದು ನಿಂತುಕೊಂಡು, ಸಮುತ್ತಿತ ಅಂದರೆ ಚೆನ್ನಾಗಿ ಎದ್ದು ನಿಂತುಕೊಂಡು ಭುಜಗಳನ್ನು ತಟ್ಟಿ ಯಾವಾಗ ಕರೆದ್ನೋ, ಯಾರಿಗೆ ಸಂಶಯ ಇದೆ ನನ್ನ ಬಲದ ಮೇಲೆ ಬನ್ನಿ ಈಗಲೇ ಅಂತ ಯಾವಾಗ ಈ ರೀತಿ ಸವಾಲು ಹಾಕಿದ್ನೋ, ವಿಘೂರ್ಣಿತ ಅಂತೇಳಿದರೆ ನಡುಗಿ ಹೋಯಿತು. ವಿಘೂರ್ಣಿತ ಸಭಾ ಅಖಿಲ, ಇಡೀ ಸಭೆ ನಡುಗಿ ಹೋಯಿತು. ಏನಾಗ್ತದೆ ನೆಕ್ಸ್ಟು ಅನ್ನುವಂಥದ್ದು ಎಣಿಸಿಕೊಂಡು ಭಯ ಆಗೋಯ್ತು ಎಲ್ರಿಗೂ. ಅಯ್ಯೋ ಏನು ಮಾಡ್ತಾನೆ ಈಗ ಇವ, ಒಬ್ಬರೊಬ್ಬರನ್ನೇ ಪಾಟ್ ಅಂತ, ಒಬ್ಬರಿಗೆ ಒಂದು ತಲೆಯಲ್ಲಿ ಹೊಡೆದ್ರೆ ಅವ ಸತ್ತ, ಇನ್ನೊಬ್ಬನಿಗೆ ಇನ್ನೊಂದು ಹೊಡೆದ್ರೆ ಎದೆಗೆ ಇದು ಮಾಡಿದ ಅವ ಸತ್ತ ಅಂತೇಳಿದರೆ ಏನು ಮಾಡಿಬಿಡ್ತಾನೆ ಈಗ ಭೀಮಸೇನ ಅಂತೇಳಿಬಿಟ್ಟು ಏನಾಯಿತು, ಆ ಹೆದರಿಕೆಯಿಂದ ಸಭಾ ಅಖಿಲ ಸಭಾ, ಇಡೀ ಸಭೆ ಅಖಿಲ ಸಭಾ ಭಯಾತ್, ಭಯದಿಂದ, ನಚ ಆಹ ಕಿಂಚನ,
ಕಿಂಚನ ಅಂದರೆ ಏನನ್ನು, ನಚ ಆಹಾ, ಆಹಾ ಅಂದರೆ ಹೇಳುವುದು, ನಚ ಅಂದರೆ ಹೇಳಲಿಲ್ಲ, ಏನು ಹೇಳಲಿಲ್ಲ, ಒಬ್ಬರೂ ಮಾತಾಡಲಿಲ್ಲ ಅಂತೇಳಿದರೆ ಒಂದು ಸಣ್ಣ ಗುಂಡು ಪಿಂಡು ಕೆಳಗೆ ಹಾಕಿದರೂ ಕೇಳ್ತದೆ ಅಂದರೆ ಇಡೀ ಸಭೆ ಸ್ತಬ್ಧ ಆಗಿ ಹೋಯ್ತು. ಒಬ್ಬರದ್ದು ಉಸಿರಾಟ ಸಮೇತ ಇಲ್ಲ. ಯಾರಾದರೂ ಉಸಿರಾಡಿದರೆ ಏನು ಜೋರಾಗಿ ಉಸಿರಾಡ್ತೀಯ ಅಂತ ಭೀಮಸೇನ ಬಂದುಬಿಟ್ರೆ ಅಲ್ಲಿಗೆ ಅಂತೇಳಿ ಏನು ಉಸಿರು ಆ ಸಮೇತ ಕಟ್ಟಿಕೊಂಡು ಸುಮ್ಮನೆ ಕೂತಿದ್ದಾರೆ. ಹೆದ್ರು ಅಂಜುಬುರುಕರು ಸುಮ್ಮನೆ ಕೂತಿದ್ದಾರೆ. ಇತಿಬ್ರುವನ್ ಸಮುತ್ತಿತಃ ಭೀಮಃ ವೃಕೋದರಃ. ಭೀಮ ಅಂತ ಹೇಳಿಲ್ಲ, ವೃಕೋದರ ಅಂತ ಹೇಳಿದ್ದಾರೆ. ಹೊಟ್ಟೆಯಲ್ಲಿ ಬೆಂಕಿ ಉರಿತಾ ಇದೆ ವೃಕೋದರನಿಗೆ. ಅದಕ್ಕೆ ಹೇಳಿದ್ದಾನೆ, ನಿಮ್ಮನ್ನು ಈಗಲೇ ಹೊಸಕಿ ಹಾಕ್ತೇನೆ, ನಿಮ್ಮನ್ನು ಮಣ್ಣು ಮಾಡಿಬಿಡ್ತೇನೆ, ನಿಮ್ಮನ್ನು ತುಳಿದು ಹಾಕಿಬಿಡ್ತೇನೆ ಅಂತ ಹೇಳಿದರೆ ಏನಂತೇಳಿ ಒಬ್ಬರೂ ಮಾತಾಡಲಿಲ್ಲ. ಅಂತೇಳಿದರೆ ಅವರ ನೀಚತನಕ್ಕೆ ಭೀಮಸೇನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾನೆ. ನೀವು ಮಹಾನ್ ನೀಚರು, ನಿಮ್ಮನ್ನು ಈಗಲೇ ತುಳಿದು ಹಾಕ್ತೇನೆ ಈಗ ಅಂತ, ಬನ್ನಿ ಅಂತ. ಸೊ ಈ ರೀತಿ ಹೇಳಿದಾಗ ಇದಕ್ಕೇನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಹೀಗೆ ಎನ್ನುತ್ತಾ ಇತಿಬ್ರುವನ್ ಭೀಮಸೇನ ಸಿಂಹನಾದ ಮಾಡುತ್ತಾ, ನದನ್ ನಾದ ಸಿಂಹನಾದ ಮಾಡುತ್ತಾ ಎದ್ದು ನಿಂತೊಡನೆ ಸಮುತ್ತಿತ ಸಭೆಯೆಲ್ಲ ಭಯದಿಂದ, ಸಭಾ ಅಖಿಲ ವಿಗೂರ್ಣಿತ, ಭಯಾತ್ ವಿಗೂರ್ಣಿತ, ಭಯದಿಂದ ನಡುಗಿತು, ಭಯದಿಂದ ವಿಗೂರ್ಣಿತ, ಗಡಗಡನೆ ಅಂದರೆ ಒಂಥರ ಅಂದರೆ ಕಂಪನ ಆಗಿ ಎಲ್ಲರ ಎದೆಯು ಜೋರಾಗಿ ಬಡ ಅಂತ ಡಬಡವ ಅಂತ ಹೊಡ್ಕೊಳ್ಳಿಕ್ಕೆ ಶುರುವಾಯಿತು. ಭಯಾತ್ ನಚ ಆಹ ಕಿಂಚನ, ಯಾರು ಏನೂ ಮಾತಾಡಲಿಲ್ಲ. ಸೊ ಈ ರೀತಿ ಬಾಯಿಂದ ಹೇಳಿದ್ದು ಮಾತ್ರ ಅಲ್ಲ, ಕೃತಿಯಿಂದ ತನ್ನ ಅಂತಹ ಬಲವನ್ನು ತೋರಲು ಭೀಮ ಮುಂದಾದ. ಹೇಗೆ? ಎದ್ದು ನಿಂತ್ಕೊಂಡ ನೋಡಿ, ಬನ್ನಿ ಅಂತ. ಸೊ ಈ ರೀತಿ ಭೀಮಸೇನ ಮುಂದಾದಾಗ ಸಭೆಯಲ್ಲಿ ಅವನನ್ನು ಎದುರಿಸುವ ಸಾಮರ್ಥ್ಯ ಒಬ್ಬನಿಗೂ ಇಲ್ಲ. ಸೊ ಎಂಬುದು ಇದರ ಮುಖ್ಯಾಂಶ. ಹೀಗೆ ಭೀಮಸೇನನ ಅಗಾಧ ಬಲದ ಪರಿಕಲ್ಪನೆ ಅವರಿಗೆಲ್ಲ ಮತ್ತೊಮ್ಮೆ ಸ್ಫುಟ ಆಯಿತು ಅಂತೇಳ್ಕೊಂಡು ಹೆದರಿಕೆಯಿಂದ ಒಬ್ಬರೂ ಕೂಡ ಮಾತಾಡದೆ ಕೂತರು ಅಂತ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.